ಥೈರಾಯ್ಡ್ ಅನ್ನು ಡ್ಯಾಮೇಜ್ ಮಾಡ್ಬೋದು, ಪ್ಯಾಂಕ್ರಿಯಾಸ್ ಅನ್ನು ಡ್ಯಾಮೇಜ್ ಮಾಡ್ಬೋದು. ಸೊ ಹೆಂಗೆ ನಿಜಕ್ಕೂ ಹೇರ್ ಕಲರ್ ಮಾಡಿಸೋದ್ರಿಂದ ಅಥವಾ ಹೇರ್ ಡೈ ಇಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಮುಂಚೆ ಎಲ್ಲ ಎಲ್ಲಿ 50-60 ವರ್ಷಕ್ಕೆ ಬರೋ ಮಂಡಿ ನೋವು ಇವಾಗ ಹೇರ್ ಡೈ ಬಳಸೋರ್ಗೆ 30-35 ವರ್ಷಕ್ಕೇನೆ ಬರ್ತಾರೆ. ಈ ಥರದ ಹೋರಾಟ ಎಲ್ಲಿ ತನಕ ಹೆಂಗೆ ಅಂತ ಸೊ ಅವಾಗ ನಂಗೆ ತುಂಬಾ ಒಂಥರ ಅಸಹಾಯಕಳಾಗಿ ಫೀಲ್ ಆಗುತ್ತೆ. ನಾವಿಷ್ಟು ಕಷ್ಟಪಟ್ಟು ಓದಿ ಒಂದಷ್ಟು ಪೇಷಂಟ್ಸ್ ಕ್ಯೂರ್ ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಏನು ಮಾಡ್ಬೇಕು? ಹೇರ್ ಕಲರ್ ಅಂತ ಬಂದಾಗ ತುಂಬ ಜನ ಈಗ ನೋಡಿದ್ದೀರಾ ಕಲರ್ ಹೇರ್. ಮುಂಚೆ ಒಂದಷ್ಟು ಬ್ರೌನ್ ಇರ್ತಿತ್ತು, ಒಂದಷ್ಟು ಬರ್ಗ್ಯಾಂಡಿ ಕಲರ್ ಇರ್ತಿತ್ತು. ಈಗ ಇಂಥ ಕಲರ್ ಹೇರ್ ಇಲ್ಲ ಅನ್ನೋ ಥರ ಇಲ್ಲ, ಆ ಥರ ಎಲ್ಲ ಲೆವೆಲಲ್ಲೂ ಎಲ್ಲ ಥರದ್ದು ಟ್ರೈ ಮಾಡ್ತಿದ್ದಾರೆ. ಸೊ ಹೆಂಗೆ ನಿಜಕ್ಕೂ ಹೇರ್ ಕಲರ್ ಮಾಡಿಸೋದ್ರಿಂದ ಅಥವಾ ಹೇರ್ ಡೈಯಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಖಂಡಿತ ಬಹಳಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ಬರೋ ಪೇಷಂಟ್ಸಲ್ಲಿ ಎಷ್ಟೊಂದು ಜನಕ್ಕೆ ಅಲರ್ಜಿಗಳಿಗೆ ಆಗೋ ಮೂಲ ಕಾರಣನೇ ಹೇರ್ ಡೈ. ಇವಾಗ ಬಹಳಷ್ಟು ಜನ ಬೇಗ ಬಿಳಿ ಕೂದಲು ಬರ್ತಾ ಇದೆ ನಮ್ಮ ಆಹಾರ ಪದ್ಧತಿಗಳು, ಜೀವನ ಶೈಲಿಯಿಂದ. ಸೊ ಆ ಹೇರ್ ಡೈ ಬಳಸೋಕೆ ಬೇಗ ಶುರು ಮಾಡ್ತಿದ್ದಾರೆ. ಮುಂಚೆ ಎಲ್ಲ ಎಲ್ಲಿ 50-60 ವರ್ಷಕ್ಕೆ ಬರೋ ಮಂಡಿ ನೋವು ಇವಾಗ ಹೇರ್ ಡೈ ಬಳಸೋರ್ಗೆ 30-35 ವರ್ಷಕ್ಕೇನೆ ಬರ್ತಾ ಇದೆ. ಆ ಕೆಮಿಕಲ್ ನಾನು ಹೇಳಿದ್ದಲ್ಲ, ನಾವು ಎಲ್ಲಿ ಏನೋ ಹಾಕಿರ್ತೀವಿ, ಹಚ್ಚಿರ್ತೀವಿ, ಅಲ್ಲಿ ಮಾತ್ರ ಬರುತ್ತೆ ಅಂತ ಜನ ಅನ್ಕೊಂಡಿರ್ತಾರೆ. ಬಟ್ ಅದು ರಕ್ತದ ಮುಖಾಂತರ ಹೋಗಿ ಜಾಯಿಂಟ್ನ ಡ್ಯಾಮೇಜ್ ಮಾಡಬಹುದು, ಥೈರಾಯ್ಡನ್ನು ಡ್ಯಾಮೇಜ್ ಮಾಡ್ಬೋದು, ಪ್ಯಾಂಕ್ರಿಯಾಸನ್ನು ಡ್ಯಾಮೇಜ್ ಮಾಡ್ಬೋದು. ನಾನು ಇದನ್ನು ಬಹಳಷ್ಟು ಜನಕ್ಕೆ ನೋಡ್ತಾ ಇದ್ದೀನಿ. ಚರ್ಮದಲ್ಲಿ ಅಲರ್ಜಿಗಳು, ಟೈಪ್ 1 ಡಯಾಬಿಟಿಸ್ ಮೆಲಿಟಸ್, ಥೈರಾಯ್ಡ್ ಸಮಸ್ಯೆ ಮತ್ತು ಜಾಯಿಂಟ್ ಪೇನ್. ಬಹಳಷ್ಟು ಜನಕ್ಕೆ ನಾನು ಹೇರ್ ಡೈ ಬಳಸೋರಿಗೆ ನೋಡಿದ್ದೀನಿ. ಸೊ ಅದಕ್ಕೆ ಹೇರ್ ಡೈ ನಾನು ಬಂದ ತಕ್ಷಣ ಹೇರ್ ಡೈ ನಿಲ್ಲಿಸ್ತೀನಿ. ಆಮೇಲೆ ತುಂಬ ಜನ ಇದು ಹರ್ಬಲ್ ಹೇರ್ ಡೈ, ಇದು ಅಮೈನ್ಸ್ ಇಲ್ಲದೆ ಇರೋ ಹೇರ್ ಡೈ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲ, ಅದು ಈ ಅಮೈನ್ಸ್ ಇಲ್ಲದೆ ಇರೋ ಹೇರ್ ಡೈಸಿಂದ ಸಹ ಅಲರ್ಜಿಗಳು ಬರ್ತಾ ಇದೆ. ಯಾಕಂದರೆ ಅಮೈನ್ಸ್ ಮಾತ್ರ ಅಲ್ಲ ಅಲರ್ಜಿ ಮಾಡೋದು, ರಿಸರ್ಚ್ ಪ್ರಕಾರ ಹಾಗೆ ಹೇಳುತ್ತೆ ಅಷ್ಟೇ. ಆದರೆ ಯಾವುದೇ ಕೆಮಿಕಲ್, ಅದರಲ್ಲಿ ಇನ್ನೂ ಹೆವಿ ಮೆಟಲ್ಸ್ ಎಲ್ಲ ಇರುತ್ತೆ ಹೇರ್ ಡೈಯಲ್ಲಿ, ಅದೆಲ್ಲ ನಮ್ಮ ರಕ್ತಕ್ಕೆ ಸೇರಿ ಅಲ್ಲಿಂದ ಕಾಯಿಲೆಗಳು ಬರ್ತಾ ಇದೆ. ಈಗ ತುಂಬ ಜನ ಈಗ ಗ್ರೇ ಹೇರ್ನಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋದೇ ಇಲ್ಲ. ಹೇಗಾದರೂ ಮಾಡಿ ನನಗೆ ಹೇರ್ ಅಟ್ಲೀಸ್ಟ್ ಬ್ಲ್ಯಾಕ್ ಕಲರ್, ನ್ಯಾಚುರಲ್ ಕಲರ್ ಇರಲೇಬೇಕು ಅಂತನಾದರೂ ಇದು ಮಾಡ್ತಾರೆ. ಅಂಥವರಿಗೆ ಬೇರೆ ದಾರಿನೇ ಇಲ್ವಾ ಹಾಗಾದರೆ? ಖಂಡಿತ ಇಲ್ಲ. ಇವಾಗ ಕೆಲವ್ರು ಏನಾದ್ರೂ ಒಂದು ಹಚ್ಕೋಬಹುದಂದ್ರೆ ನಾವು ಈ ಮೆಹಂದಿ ಸೊಪ್ಪಿರುತ್ತಲ್ಲ, ಅದು ಆ ಗಿಡದ್ದು ನಾವೇ ಹಾಕಿ ತಗೊಂಡು ಹಚ್ಕೋಬೇಕು. ಅದನ್ನು ಹೊರಗಡೆ ಇಂದ ತಂದ್ರೆ ಅದು ಕಲಬೆರಕೆ ಅಂತ ಇರುತ್ತೆ. ಸೊ ಯಾವ ಆಪ್ಷನ್ ಇಲ್ಲ, ನಾನು ಆಪ್ಷನ್ನೇ ಕೊಡಲ್ಲ. ಆರೋಗ್ಯ ಅಂತ ಬಂದಾಗ ಆರೋಗ್ಯ ಇವೆರಡರಲ್ಲಿ ಯಾವ್ದು ಚೂಸ್ ಮಾಡಿ. ಬಟ್ ಈಗ ಇದ್ರಲ್ಲಿ ಒಂದು ಕನ್ಫ್ಯೂಷನ್ ಏನಾಗುತ್ತೆ ಅಂದ್ರೆ, ಹೌದು ಮಾತಾಡಿದೀವಿ ಎಲ್ಲನೂ ಸತ್ಯ ಅಂತ ನಂಬೋದಕ್ಕಾಗೋದಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲೇ ಒಂದಷ್ಟು ನೀವು ಹೇಳ್ದಂಗೆ ಡರ್ಮಟಾಲಜಿಸ್ಟೇ ಒಂದಷ್ಟು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ, ಯಾವ ಹೇರ್ ಕಲರ್ ಸೇಫ್, ಯಾವುದು ಸೇಫ್ ಅಲ್ಲ ಅಂತ. ಅದನ್ನ ನೋಡಿ ತುಂಬ ಜನ ಇದು ಸೇಫ್ ಅಲ್ಲ ಅಂತಿದ್ದಾರೆ ಅಂದರೆ ಸೇಫ್ ಇರೋದ್ರ ಬಗ್ಗೆನೂ ಮಾತಾಡ್ತಿದ್ದಾರಲ್ಲ, ಅದನ್ನ ಯೂಸ್ ಮಾಡೋಣ ಅಂತ ಅದನ್ನ ಪ್ರಾಕ್ಟೀಸ್ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರಲ್ಲ. ಖಂಡಿತ. ಆಕ್ಚುಲಿ ಅದು ಮತ್ತೆ ಎಲ್ಲೋ ನಾವು ಕಾಯಿಲೆಗಳನ್ನ ಆಳವಾಗಿ ಅರ್ಥ ಮಾಡ್ಕೊಂತ ಇಲ್ಲ ಅಂತ ನನ್ಗನ್ಸುತ್ತೆ. ಓಕೆ. ಯಾಕಂದ್ರೆ ಕೆಮಿಕಲ್ಸ್ ಬಗ್ಗೆ ನಾವು ಸರಿಯಾಗಿ ಇವತ್ತು ಅರ್ಥ ಮಾಡ್ಕೊತಾ ಇಲ್ಲ, ಯಾವ ರೀತಿ ಕಾಯಿಲೆಗಳು ಬರ್ತಿದೆ. ನಾನು ನೋಡಿದ್ದೀನಿ. ಈಗ ಯಾರೋ, ನಾನು ಕೊಡೋದಿಲ್ಲ, ಬೇರೆ ಡಾಕ್ಟರ್ಸ್ ಇಲ್ಲ ಇದು ಅಮೈನ್ ಫ್ರೀ ಹೇರ್ ಡೈ ಸೇಫ್ ಹಚ್ಕೊಳ್ಳಿ ಅಂತ ಏನೋ ಅವ್ರಿಗೆ ಕೊಟ್ಟು ಅವ್ರು ಅದನ್ನ ಹಚ್ಕೊಂಡು ಮತ್ತೆ ಅಲರ್ಜಿಗಳಾಗಿ ನನ್ನ ಹತ್ರ ಬಂದಿರೋದನ್ನು ನಾನು ಬಹಳಷ್ಟು ಜನ ನೋಡ್ತೀನಿ. ಸೊ ಅದಕ್ಕೆ ನಾನು ಸಂಪೂರ್ಣವಾಗಿ ನಿಲ್ಲಿಸ್ತೀನಿ, ಯಾವ ಹೇರ್ ಡೈ ಬೇಡ ಅಂತೇಳಿ. ಈಗ ಒಬ್ಬೊಬ್ರು 6 ತಿಂಗಳಿಗೊಂದ್ಸಲ ಯೂಸ್ ಮಾಡ್ತೀನಿ ಮೇಡಮ್, 6 ತಿಂಗಳಿಗೊಂದ್ಸಲ ಬಳಸಿದ್ರು ಅದು ಎಫೆಕ್ಟ್ ಇರುತ್ತೆ. ಸೊ ಅದಕ್ಕೇನೆ ಮತ್ತೆ ನ್ಯಾಚುರಲ್ ಆಗಿರಿ ಅಂತಾನೆ ನಾನು ಹೇಳ್ತೀನಿ. ಈಗ ನೀವು ತುಂಬ ಈ ಥರದ ವಿಚಾರದಲ್ಲಿ ವಾಯ್ಸ್ ರೈಸ್ ಮಾಡಿದ್ದೀರಾ, ಲೈಕ್ ಫುಡ್ ಆಗಿರ್ಬೋದು, ಫುಡ್ ಅಡಲ್ಟ್ರೇಷನ್ ಆಗಿರ್ಬೋದು, ಈ ಬ್ಯೂಟಿ ಪ್ರಾಡಕ್ಟ್ನ ತಪ್ಪಾಗಿ ಕೆಲವರು ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಮಾಡ್ತಾ ಇದ್ದೀರಾ. ಬಟ್ ಒಂದಷ್ಟು ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಾ ಇದ್ದೀರಾ. ಬಟ್ ಈ ಥರದ ಹೋರಾಟ ಎಲ್ಲಿ ತನಕ, ಹೆಂಗೆ ಅಂತ, ಎಲ್ಲಿವರೆಗೂ ಸಾಗುತ್ತೆ ಅಂತ? ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಯಾಕಂದರೆ ಸಮಾಜದಲ್ಲಿ, ಅದರಲ್ಲೂ ಇವಾಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಬಹಳಷ್ಟು ತಪ್ಪಾದ ಮಾಹಿತಿ ಸಿಗ್ತಾ ಇದೆ ಜನರಿಗೆ. ಅದರಿಂದನೇ ಬಹಳಷ್ಟು ಜನ ಏನೋ ನಮ್ಮ ಹತ್ರ ಪೇಷಂಟ್ಸ್ ಆಗಿ ಬರ್ತಿರೋದನ್ನು ನಾನು ನೋಡ್ತಾ ಇದ್ದೇನೆ. ಸೊ ಅದಕ್ಕೆ ನಾನು ಈ ಒಂದು ರಾಂಗ್ ಇನ್ಫಾರ್ಮೇಷನ್ ವಿರುದ್ಧ ಸಹ ನನ್ನ ಒಂದು ಹೋರಾಟ, ಆಯಿತಾ? ಯಾಕಂದರೆ ಇದನ್ನು ತಡಿಲಿಲ್ಲ ಅಂದರೆ ನಾವು ಮಾತ್ರ ಕಾಯಿಲೆಗಳಾಗಿ ಬಂದಾಗ ಒಂದಷ್ಟು ಸ್ಟೇಜ್ ದಾಟಿದ ಮೇಲೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತದೆ. ಸೊ ಅವಾಗ ನಂಗೆ ತುಂಬ ಒಂಥರ ಅಸಹಾಯಕಳಾಗಿ ಫೀಲ್ ಆಗುತ್ತೆ. ನಾವಿಷ್ಟು ಕಷ್ಟಪಟ್ಟು ಓದಿ ಒಂದಷ್ಟು ಪೇಷಂಟ್ಸ್ ಕ್ಯೂರ್ ಮಾಡಿಲ್ಲ ಅಂದರೆ ಮತ್ತೆ ನಾವು ಏನು ಮಾಡಬೇಕು? ಅದನ್ನು ನಾನು
ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿದ್ದಂಗೆ ನನಗನ್ಸಿದ್ದು ಏನಂದರೆ ಈ ಆಹಾರ ಪದ್ಧತಿಗಳು ಮತ್ತು ಜೀವನ ಶೈಲಿಲಿ ಬಹಳಷ್ಟು ಅವರು ಬದಲಾವಣೆ ತಂದ್ಕೋಬೇಕಾಗಿರುತ್ತೆ. ನಮ್ಮ ಕಡೆಯಿಂದ ಕ್ಯೂರ್ ಮಾಡೋದ್ರಲ್ಲಿ ಏನು ನಮ್ಮ ಪಾತ್ರ ಇದೆ, ಕಾಯಿಲೆಗಳನ್ನ ಕ್ಯೂರ್ ಮಾಡೋದ್ರಲ್ಲಿ ಅದು ಕಡಿಮೆ, ಬಹಳಷ್ಟು ಕಡಿಮೆ. ಅವರ ಪಾತ್ರ ಜಾಸ್ತಿ ಇರುತ್ತೆ. ಆದರೆ ಅವರು ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗ್ತಿರಲ್ಲ. ಯಾಕಂದರೆ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ. ಏನು ತಿಂದರೆ ಕಾಯಿಲೆಗಳು ಬರುತ್ತೆ, ಏನು ತಿಂದರೆ ಕಾಯಿಲೆಗಳನ್ನ ನಾವು ಸರಿಪಡಿಸ್ಕೊಳ್ಳೋದು ಅನ್ನೋ ಸರಿಯಾದ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಎಜುಕೇಟ್ ಮಾಡಬೇಕಾದ್ರೆ ಇದನ್ನೆಲ್ಲ ನಾನು ಹೇಳಲೇಬೇಕು. ಯಾವ ರೀತಿ ಆಹಾರದಿಂದ ನಿಮ್ಮ ಕಾಯಿಲೆಗಳು ಬರ್ತಿದೆ ಅಂತ ಹೇಳಲಿಲ್ಲ ಅಂದರೆ ಅವ್ರ ಕಾಯಿಲೆ ಕ್ಯೂರ್ ಆಗಲ್ಲ. ಸೊ ಅದರ ಭಾಗವಾಗಿ ನಾನು ಇದು ಮಾಡಲೇಬೇಕಾಗಿದೆ. ಆದರೆ ಈಗ ಈ ಥರ ನಿಮ್ಮ ಆಲೋಚನೆ ಏನಿದೆ ಇದನ್ನ ಜನ ಒಪ್ಕೊಳ್ತಾ ಇದ್ದಾರಾ? ಜೊತೆಗೆ ಈ ಎಜುಕೇಟ್ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರಲ್ಲ, ಇದರಿಂದ ಜನ ನಿಜಕ್ಕೂ ಎಜುಕೇಟ್ ಆಗ್ತಾ ಇದ್ದಾರಾ? ಈ ದಾರಿಯಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹೇಗೆ? ಖಂಡಿತ ಸಿಗ್ತಾ ಇದೆ. ಯಾಕಂದರೆ ನನ್ನ ಹತ್ರ ಬರೋ ಪೇಷಂಟ್ಸು ಬಹಳಷ್ಟು ಜನ ಬಹಳಷ್ಟು ವರ್ಷಗಳಿಂದ ಆ ಕಾಯಿಲೆಗಳಿಂದ ಸಫರ್ ಮಾಡಿರೋರು. ಹೋಗ್ತಾ ಇರಲ್ಲ, ಅವರು ಒಂದು ದೊಡ್ಡ ಫೈಲ್ ಹಿಡ್ಕೊಂಡು ಬರ್ತಾರೆ. 10 ಜನ 15 ಜನ ಡಾಕ್ಟರ್ಸ್ಗೆ ತೋರಿಸಿರ್ತಾರೆ. ಎಲ್ಲ ಪ್ರಿಸ್ಕ್ರಿಪ್ಷನ್ಸಲ್ಲೂ ಸ್ಟೀರಾಯ್ಡ್ ಕ್ರೀಮು, ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸು ಅಥವಾ ಆ ಥರ ಒಂದಷ್ಟು ಮೆಡಿಸಿನ್ಸು ಮತ್ತು ಮಾಯಿಶ್ಚರೈಸರ್ಸ್ ಈ ಥರನೇ ಇರುತ್ತೆ. ಕಾಯಿಲೆ ವಾಸಿ ಆಗಿರೋದಿಲ್ಲ. ಸೊ ನನ್ನ ಹತ್ರ ಬಂದಾಗ ನಾನು ಇಷ್ಟು ಒಂದು ಹೊಲಿಸ್ಟಿಕ್ ಆಗಿ ಆಹಾರ ಪದ್ಧತಿಗಳಾಗಲಿ, ಜೀವನ ಶೈಲಿ ಬಗ್ಗೆ ಆಗಲಿ ಅವ್ರಿಗೆ ನಾನು ತಿಳಿಸಿ ಹೇಳಿದಾಗ, ಅವರು ಅದನ್ನು ಅನುಸರಿಸಿದಾಗ ಅವ್ರಿಗೆ ಕಾಯಿಲೆಗಳು ಕ್ಯೂರ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ, ಅವರು ಬರ್ತಾ ಇದ್ದಾರೆ. ತುಂಬ ಜನ ಏನಾಗುತ್ತೆ ಗೊತ್ತಾ, ಶುರುವಲ್ಲಿ ನಾನು ಹೇಳೋದು ಅರ್ಥ ಆಗಲ್ಲ. ಯಾಕಂದರೆ ಇಟ್ಸ್ ಸಮಥಿಂಗ್ ಡೀಪ್, ಸ್ವಲ್ಪ ಆಳವಾಗಿ ಹೇಳಿದಷ್ಟು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಆದರೆ ಯಾವಾಗ ಅವರು ಒಂದು ಅಸಹಾಯಕ ಪರಿಸ್ಥಿತಿಗೆ ಹೋಗ್ತಾರೆ, ಕಾಯಿಲೆಗಳು ಬಂದು, ಆವಾಗ ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಆ ಸ್ಟೇಜಲ್ಲಿ ನನ್ನ ಹತ್ರ ಬರಬಾರ್ದು ಅಂತಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವೇರ್ನೆಸ್ ತರಿಸೋಣ ಅಂತ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾರು ಒಂಥರ ನಾನು ಸರಿ ಮಾಡೋಕ್ಕಾಗದೇ ಇರುವಂಥ ಸ್ಟೇಜಲ್ಲಿ ಬರೋದು ನನಗೆ ಇಷ್ಟ ಇಲ್ಲ. ಮೊದಲೇ ಅರಿತುಕೊಳ್ಳಿ, 98% ಕಾಯಿಲೆಗಳನ್ನ ನಾವು ತಡೆಗಟ್ಕೋಬಹುದು, ಆದರೆ ಅದ್ರ ಬಗ್ಗೆ ಅರಿವಿಲ್ಲ ಅಷ್ಟೆ. ಆ ಅರಿವು ಬರೆಸ್ಬೇಕು ಅಂತ ನನ್ನ ಆಸೆ. ಸೊ ಅದೇ ನನ್ನ ಉದ್ದೇಶ. ಸೊ ಅದಕ್ಕಾಗಿ ನನ್ನ ಹೋರಾಟ. ಪ್ರಿವೆನ್ಷನ್, ಕಾಯಿಲೆಗಳು ಬರೆಸ್ಕೊಳ್ಳೋಕೆ ಮುಂಚೆನೇ ತಡೆಗಟ್ಕೊಳ್ಳೋದು. ಯಾಕಂದರೆ ಬಂದ ಮೇಲೆ ನಾವು ಸರಿ ಮಾಡೋದು ತುಂಬ ಕಷ್ಟ. ಯಾಕಂದರೆ ದೇಹ ಒಂದಷ್ಟು ಇರಿವರ್ಸಿಬಲ್ ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ಸರಿಪಡಿಸೋದಕ್ಕೆ ನೀವು ಎಷ್ಟು ದುಡ್ಡು ಕೊಟ್ಟರು ಆಗೋದಿಲ್ಲ. ನೀವೆಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮೆಡಿಕೇಷನ್ಸ್ ಯೂಸ್ ಮಾಡಿದ್ರೂ ಆಗಲ್ಲ. ಅದಕ್ಕೆ ತಡೆಗಟ್ಕೊಳ್ಳೋದ್ರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಸಹಕರಿಸಬೇಕು. ಹೆಲ್ತ್ ಕೇರ್ ಸಿಸ್ಟಮ್ ಸಹ ಒಂದಷ್ಟು ಬದಲಾವಣೆಗಳನ್ನ ತಂದುಕೋಬೇಕು. ಅದೇ ನಾನು ಮೆಡಿಸಿನ್ಸ್ ಬರ್ಕೊಂತ ಟ್ರೀಟ್ ಮಾಡ್ತೀನಿ, ಪ್ರಿಸ್ಕ್ರಿಪ್ಷನ್ ತುಂಬಿಸ್ಕೊಂಡು ನಾನು ಕಾಯಿಲೆಗಳನ್ನ ಕ್ಯೂರ್ ಮಾಡ್ತೀನಿ ಅನ್ನೋ ಒಂದು ಭ್ರಮೆಯಿಂದ ಹೊರಗಡೆ ಬಂದು ಏನಕ್ಕೆ ಕಾಯಿಲೆಗಳು ನಿಜವಾಗ್ಲೂ ಬರ್ತಾ ಇದೆ ಅದನ್ನು ಸರಿಪಡಿಸೋದ್ರಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ದಾರಿ ತಪ್ಪಿಸೋ ಒಂದಷ್ಟು ಪ್ರಯತ್ನಗಳನ್ನ ಕೆಲವರು ಮಾಡ್ತಾ ಇರೋದನ್ನ ನಾವು ನೋಡಿರ್ತೀವಿ. ಇದನ್ನು ಕಾನೂನಿನ ಮೂಲಕವಾಗಿ ಒಂದಷ್ಟು ಬದಲಾವಣೆ ತರೋದಕ್ಕೆ ಸಾಧ್ಯ? ಆ ಥರದ ಒಂದು ಹೊಸ ಕಾನೂನು ಬರಬೇಕು ಅಂತ ಅನಿಸುತ್ತಾ ನಿಮಗೆ? ಖಂಡಿತ ಬರಬೇಕು. ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟು ಪರಿಶೀಲನೆ ಮಾಡಬೇಕು. ಮತ್ತು ಈ NMC ಏನಿದೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಎಲ್ಲ ಒಂದಷ್ಟು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ತಂದು, ಉದಾಹರಣೆಗೆ ಈ ಪ್ರಾಡಕ್ಟ್ ಪ್ರಮೋಷನ್ಸ್ ಆಗಿರಬಹುದು, ಅದನ್ನೆಲ್ಲ ಒಂದು ಅದನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಏನು ಅನ್ಕೊತೀವಿ, ಯಾರೂ ನಮ್ಮನ್ನು ಗಮನಿಸಲ್ಲ ಬಿಡು, ನಾವು ಮಾಡ್ಕೋಬಹುದು, ಏನೂ ಇದಕ್ಕೆ ತೊಂದರೆ ಇಲ್ಲ ಅಂದ್ಕೊಂಡ್ಬಿಡ್ತಾರೆ. ಸೊ ಈ ಥರ ಒಂದು ಸ್ಟ್ರಿಕ್ಟ್ ರೂಲ್ಸ್ ತಂದು ಖಂಡಿತ ಅದರ ಮೇಲೆ ಸ್ವಲ್ಪ ಅದನ್ನು ತಡೆಗಟ್ಟೋದಕ್ಕೆ ನೋಡಬೇಕಾಗುತ್ತೆ. ಓಕೆ ಮೇಡಮ್, ಇಲ್ಲಿ ತನಕ ಬಹಳಷ್ಟು ವಿಚಾರಗಳ ಬಗ್ಗೆ, ಸ್ಕಿನ್ ಹೆಲ್ತ್ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಜೊತೆಗೆ ಯಾವುದ್ಯಾವುದೋ ಪ್ರಾಡಕ್ಟ್ ನೋಡಿ ನಾವು ಮಾರು ಹೋಗಬಾರ್ದು, ಸ್ಕಿನ್ ಚೆನ್ನಾಗಿ ಇಟ್ಕೊಬೇಕು ಅಂದರೆ ಫುಡ್ ಕೂಡ ಎಷ್ಟು ಇಂಪಾರ್ಟೆಂಟ್, ಜೊತೆಗೆ ಒಂದಷ್ಟು ಅವೇರ್ನೆಸ್ ವಿಚಾರವಾಗಿ ತುಂಬ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.